ಮೊದಲ ಬಾರಿಗೆ ಚಿರತೆ ಪ್ರತ್ಯಕ್ಷ ಆದಾಗ ಕಾಡು ತುಂಬಿಕೊಂಡಿದ್ದಂತಹ ಎಲ್ಲ ಆ ಒಂದು ಭಾಗವನ್ನು ಕ್ಲೀನ್ ಮಾಡಿಸಲಾಗಿತ್ತು. ಕ್ಲೀನ್ ಮಾಡಿಸಿದ್ರು ಕೂಡ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿರೋದ್ರಿಂದ ಜನರಿಗೀಗ ಬಹಳ ಭಯ ಆಗ್ತಾ ಇದೆ. ಆದರೆ ದನಕರು ಇದ್ದ ಜಾಗದಲ್ಲಿ ಚಿರತೆ ತಿರುಗಾಡಿದ್ರು ಕೂಡ ಏನೂ ಮಾಡಿಲ್ಲ ಅಂತ ಸ್ಥಳೀಯ ನಿವಾಸಿ ಮಾತನಾಡ್ತಿದ್ದಾರೆ. ಅದರ ಒಂದು ಕುರಿತು ಒಂದು ಚಿಟ್ ಚಾಟ್ ಇದೆ, ನೋಡ್ಕೊಂಬನ್ನಿ. ಮಂಡ್ರಳ್ಳಿಯ ಭಾರತ್ ನಗರದಲ್ಲಿ ಕಾಣಿಸ್ಕೊಂಡಂತಹ ಚಿರತೆ ಸಾಕಷ್ಟು ಆತಂಕವನ್ನು ಮೂಡಿಸಿದೆ. ಪದೇ ಪದೇ ಚಿರತೆ ಕಾಣಿಸ್ಕೊಳ್ತಾ ಇರೋದು ಇಲ್ಲಿನ ನಿವಾಸಿಗಳಿಗೆ ಒಂದು ಆತಂಕಕ್ಕೆ ಕೂಡ ಕಾರಣ ಆಗಿದೆ. ನಾನು ಇಲ್ಲಿನ ನಿವಾಸಿ ಒಬ್ಬರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ಪದೇ ಪದೇ ಚಿರತೆ ಕಾಣಿಸ್ಕೊಳ್ತಾ ಇದೆ, ನೀವಿರುವಂಥ ಜಾಗ ಇದೇ ಪ್ರದೇಶದಲ್ಲಿ ಕಾಣಿಸ್ಕೊಂಡಿದೆ, ಮತ್ತೆ ಏನು ಹೇಳ್ತೀರಾ ಸರ್? ಸರ್, ಇದು 3-4 ದಿವಸಗಳಿಂದ ರಾತ್ರಿ ಟೈಮು ಓಡಾಡೋ ಒಂದು ಸಮಯ ಇದು. ಅದು ಇಲ್ಲಿ 2 ದಿವಸ ಬಂದು ಕಾಣಿಸ್ಕೊಂಡು ಹೋಯ್ತು. 2ನೇ ದಿವಸಕ್ಕೆ ಅಧಿಕಾರಿಗಳಿಂದ ನಾನಾ ರೀತಿಯ ಎಲ್ಲ ಒಂದು ಈ ಗಿಡ ಮರಗಳನ್ನೆಲ್ಲ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಆದರೂ ರಾತ್ರಿ ಸಮಯದಲ್ಲಿ ಬಂದು ಇದೇ ಪಾರ್ಕ್ ಮೊದಲು ಯಾಕೆ ಬರ್ತಾಯಿತ್ತು ಅದೇ ರೀತಿ ಬಂದು ಇಲ್ಲೆಲ್ಲ ಓಡಾಡಿಕೊಂಡು ಟೋಟಲಿ ಈ ಪ್ರದೇಶ ಎಲ್ಲೆಲ್ಲಿ ಈ ಖಾಲಿ ಜಾಗ ಕ್ಲೀನ್ ಮಾಡಿದ್ರು ಇಲ್ಲೆಲ್ಲ ಓಡಾಡಿಕೊಂಡು ನಂತರ ಬೆಳಗಿನ ಜಾವ ಅದು ಹೋಗೋ ಟೈಮ್ಗೆ ಅದೆಷ್ಟು ಗಂಟೆ ಅಂತ ನನಗೆ ಗೊತ್ತಿಲ್ಲ. ಅದು CC ಕ್ಯಾಮ್ರಲ್ಲಿ ಏನು ಕ್ಯಾಪ್ಚರ್ ಆಗಿದೆ ಟೈಮು ಅಷ್ಟು ಅದು ನನಗೆ ಗೊತ್ತಿಲ್ಲ. ಆ ಟೈಮ್ಗೆ ತಿರ್ಗಾ ಮತ್ತೆ ಅದೇ ದಾರಿನಲ್ಲೇ ವಾಪಸ್ ಹೋಗಿದೆ ಅದು. ಅಂದರೆ ಇಲ್ಲಿ ಪಕ್ಕ ದನ ಕರುಗಳಿದ್ವು, ಅದಕ್ಕೂ ಏನೂ ತೊಂದರೆ ಮಾಡಿಲ್ಲ. ಮೋಸ್ಟ್ಲಿ ಅದು ಆ ದನ ಕರುಗಳು ಇರೋ ಪಕ್ಕದಲ್ಲೇ ಹೋಗಿದೆ ಅಂದರೆ ರಾತ್ರಿ ಟೈಮ್ ಅದು ಅಲ್ಲೆಲ್ಲ ಓಡಾಡ್ಕೊಂಬಂದಿದೆ. ದನ ಕರುಗಳು ಇರೋ ಜಾಗದ ಕಡೆ ಎಲ್ಲ ಓಡಾಡ್ಕೊಂಬಂದಿದೆ. ಅದ್ರ ಪಕ್ಕನೇ ಅಲ್ಲೆಲ್ಲ ಓಡಾಡ್ಕೊಂಬಂದ್ರು ಇಲ್ಲೆಲ್ಲ ಓಡಾಡಿಕೊಂಡು ತಿರ್ಗಾ ಅದು ರಾತ್ರಿ ಸಮಯದಲ್ಲಿ ಅದು ಹೋಗೋ ಟೈಮ್ಗೆ ಬೆಳಗಿನ ಜಾವ ನಿಯರೆಸ್ಟು ಒಂದು 4 ಗಂಟೆ ಮೇಲೆ ಹೋಗಿರುತ್ತೆ. ಅದು ಹೋಗಿದ್ರೆ ಆವಾಗ ತಿರ್ಗಾ ಹೆಂಗೆ ಬಂದಿದೆಯೋ ಅದೇ ದಾರಿ ಇಟ್ಕೊಂಡು ಮೇಲ್ಗಡೆ ಹೋಗಿದೆ. ಇಲ್ಲಿ ಯಾವುದೇ ವ್ಯಕ್ತಿಗಳಿಗೆ ಆಗಲಿ ದನ ಕರುಗಳಿಗೆ ಆಗಲಿ ಏನು ತೊಂದರೆ ಮಾಡಿಲ್ಲ, ಬಂದಿದೆ ಹೋಗಿದೆ. ಇದ್ರ ಬಗ್ಗೆ ಜನರುಗಳಲ್ಲಿ ಬರ್ತಾ ಹೋಗ್ತಾ ಇರೋದ್ರಿಂದ ಬಹಳ ಭಯದ ವಾತಾವರಣ ಉಂಟಾಗಿದೆ. ಆದ್ದರಿಂದ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಅವರುಗಳಲ್ಲಿ ತಮ್ಮಲ್ಲಿ ವಿನಂತಿ, ಅದನ್ನು ಹಿಡಿದು ಜನಗಳಿಗೆ ಆ ಭಯದ ವಾತಾವರಣ ಇಲ್ಲದಂತೆ ಮಾಡಬೇಕಾಗಿ ನಮ್ಮ ಕಳಕಳಿಯ ಪ್ರಾರ್ಥನೆ. ಸರ್, ಈ ಪಾರ್ಕು ಫುಲ್ಲು ಇಲ್ಲೆಲ್ಲ ಗಿಡ ಇತ್ತು, ಈಗೆಲ್ಲ ತೆಗೆದುಬಿಟ್ಟಿದ್ದಾರೆ. ಹೌದು ತೆಗೆದಿದೆ. ಮೊನ್ನೆ 2ನೇ ದಿನ ಬಂದು ಹೋದ್ಮೇಲೆ 2ನೇ ರಾತ್ರಿ ಬಂದು ಹೋದ್ಮೇಲೆ ನಂತರ ಅಧಿಕಾರಿಗಳೆಲ್ಲ ಸೇರಿ ಜನಗಳ ಒಂದು ಭಯದ ಒಂದು ಕಂಪ್ಲೇಂಟ್ ಏನಿದೆ ಅದ್ರ ಮೇಲೆ ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ರು. ಆದರೂ ರಾತ್ರಿ ಒಂದು ದಿನ ಬರಲಿಲ್ಲ. ಅವಾಗ ಕ್ಲೀನ್ ಮಾಡಿಸಿದ್ದು ಅವತ್ತಿನ ರಾತ್ರಿ ಇಲ್ಲಿ ಬಂದಿಲ್ಲ, ಯಾವುದೇ ರೀತಿ ಒಂದು ಕ್ಯಾಪ್ಚರ್ ಆಗಿಲ್ಲ. ರಾತ್ರಿ ತಿರ್ಗಾ ಮತ್ತೆ ಬಂದು ಹೋಗಿದೆ. ಸರ್, ಈಗ ಮತ್ತೆ ಬಂದಿದೆ, ಆದರೆ ಯಾರು ಅದನ್ನು ಹುಡ್ಕಕ್ಕೆ ಬಂದಿಲ್ಲ, ಬೋನ್ ಇಟ್ಟಿದ್ದಾರಷ್ಟೇ. ಅದು ಈಗ ಕ್ಲೋಸ್ ಆಗಿದೆ. ಸರ್, ನಾವು ನಮ್ಮ ಮನೆಗಳಲ್ಲಿರ್ತೀವಿ, ಅವರು ಬಂದಿದ್ದಾರೋ ಇಲ್ವೋ ನಮಗೆ ಅಧಿಕಾರಿಗಳು ನಮಗೇನು ಗೊತ್ತಾಗಲ್ಲ ಸರ್. ಅದು ಯಾಕಂದರೆ ನಾವು ಅಧಿಕಾರಿಗಳ ಬಗ್ಗೆ ಮಾತಾಡೋಕ್ಕೂ ನನಗಿಲ್ಲ. ಹೌದಲ್ಲ, ನಮ್ದು ಏನಿದೆಯೋ ಹಿಂಗಿದೆ ಸರ್ ಅಂತ ನಾವು ನಿಮ್ಮ ಹತ್ರ ಹೇಳ್ಕೊಬೋದು. ಮಾತಾಡೋದಲ್ಲ, ಮನವಿ ಮಾಡ್ಕೊಳ್ಳಿ, ನೀವು ಮನವಿ ಮಾಡ್ಕೊ. ಅದು ಆವಕ್ಕೂ ನಮಗಿದೆ. ಆ ಒಂದು ಹಿಡಿದು ಅದು ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿ ಸೇರಿಸ್ಬಿಡಿ ಅನ್ನೋ ಒಂದು ಹೇಳೋ ಅಧಿಕಾರ ನಮಗಿದೆ, ಹಕ್ಕು ನಮಗಿದೆ. ಅದು ಉಳಿದಿದ್ದು ಅವ್ರಿಗೆ ಸೇರಿದ್ದು. ಅಂದರೆ ಒತ್ತಾಯ ಮಾಡ್ಬೋದು ನಾವು ಜನಗಳಲ್ಲಿ. ಇವಾಗ ಇಷ್ಟೆಲ್ಲ ಮಾಡಿದ್ಮೇಲೆ ಯಾರಾದರೂ ಒಬ್ಬರು ಮಗುನೇ ಆಗಲಿ ವ್ಯಕ್ತಿನೇ ಆಗಲಿ ಆವತ್ತಿನ ದಿವಸ ಜನಗಳು ಪ್ರತಿಭಟನೆ ಮಾಡ್ತಾರೆ. ನನಗೆ ಇಷ್ಟೇ ಬೇಕು, ಇಷ್ಟೇ ಕಟ್ಕೊಡಿ ಅಂತ ಹೇಳ್ತಾರೆ. ಜನಗಳು ಆವಾಗ ಅಷ್ಟು ಕೊಡೋದ್ರ ಬದಲು ಅದರಲ್ಲಿ ಕಡಿಮೆನೇ ಇದಾಗುತ್ತಲ್ವ, ಹಿಡಿದಾಕ್ಬಿಟ್ರೆ ಎಲ್ಲ ಜನಗಳು ಭಯನೂ ತಪ್ಪುತ್ತೆ. ಅಲ್ಲಿ ಈಗ 10 ರೂಪಾಯಿ ಖರ್ಚು ಮಾಡ್ಬಾರ್ದು 5 ರೂಪಾಯಿ ಖರ್ಚು ಮಾಡಿದ್ರೆ ಹೌದಲ್ವಾ, ಈ ಭಯನೂ ಹೋಗುತ್ತೆ. ನೀವು ಜಾನುವಾರನ್ನ ಸಾಕೊಂಡಿದ್ದೀರಾ, ಅವುಗಳು ಓಡಾಡ್ತಾ ಇರ್ತವೆ ಈ ಭಾಗದಲ್ಲಿ, ಅಥವಾ ನಿಮ್ಮ ಮನೇಲಿ ಇದ್ದಾಗ ಬಂದು ಏನಾದರೂ ದಾಳಿ ಮಾಡಿದ್ರೆ ಅನ್ನೋ ಒಂದು ಆತಂಕ. ಇಲ್ಲಿ ಜನಗಳು ವಾತಾವರಣ ಆಗಿದೆ. ಯಾಕಂದರೆ ಭಾಗ ತೆಗೆದ ಸಡನ್ನಾಗಿ ನುಗ್ಬಿಡ್ತು ಅಂತಂದರೆ ಅವ್ರು ಏನು ಮಾಡೋಕ್ಕೆ ಸಾಧ್ಯ? ವಯಸ್ಸಾದವ್ರು ಇರ್ತಾರೆ, ಮಕ್ಕಳಿರ್ತವೆ, ಅವ್ರಗಳಿಗೆಲ್ಲ ಏನು ಗೊತ್ತಾಗ್ತದೆ? ಮಕ್ಳಿಗೆ ಏನು ಗೊತ್ತಾಗ್ತದೆ? ಅವು ಏನಿದೆ ಒಂದು ಕೈನಲ್ಲಿ ಹಿಂಗೆ ಬಡೋದು ಉಗುರಲ್ಲಿ ಎಳ್ಕೊಂಡ್ರೆ ಮುಗೀತು ಮಕ್ಳ ಕತೆ. ಹೌದಲ್ವಾ? ಆ ಥರ ಬಲವಾದ ಪ್ರಾಣಿಗಳು ಅವು. ಮಕ್ಳಿಗೆ ಏನು ಗೊತ್ತಿಲ್ಲ, ದೊಡ್ಡವರಾದರೂ ಏನೂ ಮಾಡೋಕ್ಕಾಗಲ್ಲ ಆ ಸ್ಥಿತಿನಲ್ಲಿ ಅವು. ಆ ಥರ. ಈ ದನ ಎಲ್ಲ ಸಾಕೊಂಡಿದ್ದಾರೆ, ಅಲ್ಲಿ ಬಂದು ಏನಾದರೂ ಇದು ಮಾಡಿದ್ರೆ ನೀವು ಕಾಯ್ತಾ ಇರಲ್ಲ? ರಾತ್ರಿ ಬಂದಾಗ ಹತ್ರನೇ ಹೋಗಿ ಮೋಸ್ಟ್ಲಿ ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿದೆ. ಅದು ಹೋಗಿರೋ ಅಲ್ಲಿ ಜಾಲರಿ ಹತ್ತಿದೆಯಲ್ಲ, ಆ ಜಾಲರಿ ಮೇಲೆ ಹತ್ತಿ ಈ ಕಡೆ ಬಂದು ನೇರೋ ದಸ್ಗಳು ಕಾಣಿಸ್ತವೆ, ಜಾನುವಾರುಗಳು ಕಾಣಿಸ್ತವೆ. ಅಲ್ಲಿ ಜಾನುವಾರು ನೇರ ಕಾಣಿಸ್ತವೆ. ಅಲ್ಲಿ ರೋಡ್ನಲ್ಲಿ ನಿಂತ್ಕೊಂಡು ನೇರವಾಗಿ ಕಾಣಿಸ್ತವೆ. ಯಾವತ್ತು ಅಂದರೆ ಜಾನುವಾರುಗಳನ್ನು ಹಿಡ್ಕೊಂಡು ಹೋಗೋದು ಅದೇ ಸರ್? ಇಲ್ಲ, ಅದೇನೂ ಆಗಿಲ್ಲ.
ಅದರಿಂದ ಜಾನುವಾರುಗಳಿಗೆ ಏನು ತೊಂದರೆ ಆಗಿಲ್ಲ. ಅದು ಒಂದು ರೀತಿ ಏನಾಗಿದೆ ಅಂತಂದರೆ ಮನುಷ್ಯರ ಜೊತೆ ಬೆರೆತುಬಿಟ್ಟು ಒಂಥರ ಪಳಗಿರೋ ನಾಯಿಗಳು ಕಂಡ್ರೆ ಪ್ರೀತಿ ಊಟ ಆಗೋಕ್ಕೆ ಸಾಕಷ್ಟು ನಾಯಿಗಳಿದೆ. ಈ ಬೌಂಡ್ರಿನಲ್ಲಿ ಸಾಕಷ್ಟು ನಾಯಿಗಳು ಇರ್ತವೆ. ಅದು ಚೆನ್ನಾಗಿ ತಿಂದ್ಕೊಂಡು ಅಷ್ಟರಲ್ಲಿ ತೃಪ್ತಿಪಟ್ಟು ಹೋಗೋ ಥರ ಕಾಣಿಸ್ತಾ ಇದೆ ಅದು. ಅಷ್ಟಂತೂ ಹೇಳ್ಬೋದು ನಾನು. ನೋಡಿ, ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಧ್ರುವರಾಜು, PNS ವಿಸ್ತಾರ ನ್ಯೂಸ್, ಬೆಂಗಳೂರು.